ಬೆಂಗಳೂರಿನಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಾ ಇದೆ. ಹಲವು ಉದ್ಯಮಿಗಳಿಂದ ವಿವಿಧ ಹೂಡಿಕೆಗೆ ಒಡಂಬಡಿಕೆಗಳು ಕೂಡ ನಡೀತಾ ಇರೋದು. ಕರ್ನಾಟಕದ ಭವಿಷ್ಯ ಸೇರಿದಂತೆ ಹಲವು ಸಂವಾದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಸೈಬರ್ ಸೆಕ್ಯೂರಿಟಿ, ಸೆಮಿಕಂಡಕ್ಟರ್ ಹಾಗೂ ಯುವ ಉದ್ಯಮಿಗಳಿಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಿವೆ. ಸಂಜೆ 6 ಗಂಟೆಗೆ ಸ್ಟಾರ್ಟ್ಅಪ್ ಅವಾರ್ಡ್ ಕಾರ್ಯಕ್ರಮ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹಾಗೂ ಶೋಭಾ ಕರಂದ್ಲಾಜೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಕರ್ನಾಟಕವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಹೆಚ್ಚಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಬೇಕು ಅನ್ನೋದು ಪ್ರಮುಖ ಗುರಿ. ಹೀಗಾಗಿ ಇದರ ಬೆನ್ನಲ್ಲೇ ನಡೀತಾ ಇರುವಂತಹ ದೊಡ್ಡ ಕಾರ್ಯಕ್ರಮ ಇದು, ಹೂಡಿಕೆ ಸಮಾವೇಶ. ಇವತ್ತು ಸಂಜೆ 6 ಗಂಟೆಗೆ ಸ್ಟಾರ್ಟ್ಅಪ್ ಅವಾರ್ಡ್ ಕಾರ್ಯಕ್ರಮ ಕೂಡ ಇರುತ್ತೆ. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಇರ್ಬೋದು, ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅನೇಕರು ಕೂಡ ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸಂಜೆ ಸ್ಟಾರ್ಟ್ಅಪ್ ಅವಾರ್ಡ್ ಕಾರ್ಯಕ್ರಮ ಕೂಡ ಜರುಗುತ್ತೆ. ಚಪ್ಪಾಳೆಯ ಧ್ವನಿ ಇನ್ನಷ್ಟು. It's been a great start for the Invest Karnataka 2025. ಈ ಒಂದು ಕಾರ್ಯಕ್ರಮ ಏನಿದೆ ಬಹಳ ಪ್ರಯೋಜನಗಳನ್ನು ಕೊಡುವಂಥ ಕಾರ್ಯಕ್ರಮ. 21 ಪ್ರಮುಖ ಹೂಡಿಕೆಯ ಯೋಜನೆಗಳಿರುವಂಥದ್ದು. ಅದರಲ್ಲಿ ಮೊದಲನೇದು ನೋಡೋದಾದರೆ JSW ನಿಯೋ ಎನರ್ಜಿ ಲಿಮಿಟೆಡ್ ಸೌರ ಯೋಜನೆ, ಇದು ಗಾಳಿ ಶಕ್ತಿ ಯೋಜನೆಗಳು ಹಾಗೂ ಬ್ಯಾಟರಿ ಶಕ್ತಿ ಸಂಗ್ರಹಣೆ, ಬ್ಲೇಡ್ ತಯಾರಿಕೆ, ವಿಂಡ್ ಟರ್ಬೈನ್ ಜನರೇಟರ್ ಸ್ಥಾವರ ಸ್ಥಾಪನೆಗೆ 56,000 ಕೋಟಿ ಹೂಡಿಕೆ. ಮತ್ತು ಬಲ್ಡೋಟಾ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ ಸಮಗ್ರ ಉಕ್ಕು ತಯಾರಿಕಾ ಸ್ಥಾವರಕ್ಕೆ 54,000 ಕೋಟಿ ರೂಪಾಯಿ ಹೂಡಿಕೆ. ಟಾಟಾ ಪವರ್ ರಿನ್ಯೂವೇಬಲ್ ಎನರ್ಜಿ ಲಿಮಿಟೆಡ್ ರಾಜ್ಯದಾದ್ಯಂತ ನವೀಕರಿಸಬಹುದಾದಂಥ ಇಂಧನ ವಿದ್ಯುತ್ ಯೋಜನೆಗಳು ಹಾಗೂ ಮೇಲ್ಛಾವಣಿ ವಿದ್ಯುತ್ ಪರಿಹಾರಗಳ ಅಭಿವೃದ್ಧಿಗೆ 50,000 ಕೋಟಿ ಹೂಡಿಕೆ ಈ ಕಾರ್ಯಕ್ರಮದಲ್ಲಿ ಆಗೋದು. ರೆನ್ಯೂ ಪ್ರೈವೇಟ್ ಲಿಮಿಟೆಡ್ ಹಾಗೂ 4 ಗಿಗಾ ವ್ಯಾಟ್ ನವೀಕರಿಸಬಹುದಾದಂಥ ಇಂಧನ ಯೋಜನೆ ಹಾಗೂ GE 50,000 ಕೋಟಿ ಹೂಡಿಕೆ. ಮತ್ತು ಸೆರೆಂಟಿಕಾ ರಿನ್ಯೂವೇಬಲ್ಸ್ ಇಂಡಿಯಾ ಪ್ರೈವೇಟ್ ನವೀಕರಿಸಬಹುದಾದಂಥ ಇಂಧನ ಯೋಜನೆ. ಹೀಗೆ ಒಂದಷ್ಟು ಯೋಜನೆಗಳು, ಒಟ್ಟು 21 ಪ್ರಮುಖ ಹೂಡಿಕೆಗಳು ಇಲ್ಲಿ ನಡೆಯುವಂಥದ್ದು. ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಗ್ರಾಫಿಕ್ಸ್ ಪ್ಲೇಟ್ನಲ್ಲಿ ಕೂಡ. ನವೀಕರಿಸಬಹುದಾದಂಥ ಇಂಧನ ಯೋಜನೆ ಅಭಿವೃದ್ಧಿಗೋಸ್ಕರ 43,975 ಕೋಟಿಯನ್ನು ಹೂಡಿಕೆ ಮಾಡುವಂಥ ಯೋಜನೆ ಕೂಡ ಇದರಲ್ಲಿ ಬಹಳ ಪ್ರಮುಖವಾದಂಥ ಯೋಜನೆ. ಮತ್ತು JSW ಸಿಮೆಂಟ್ ಆ್ಯಂಡ್ ಸ್ಟೀಲ್ ಮತ್ತು ಅದರ ಅಂಗಸಂಸ್ಥೆಗಳಿಗೆ 43,900 ಕೋಟಿ ಹೂಡಿಕೆ ಆಗುವಂಥ ಯೋಜನೆ ಕೂಡ ಇದೇ ದೊಡ್ಡ ಸಮಾವೇಶದಲ್ಲಿನೇ ನಡೆಯುತ್ತೆ. ಆ ಒಂದು 21 ಪ್ರಮುಖ ಹೂಡಿಕೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಸ್ಥಾಪನೆ ಮಾಡೋದಕ್ಕೆ 35,000 ಕೋಟಿ ಹೂಡಿಕೆ ಮಾಡಲಾಗುತ್ತೆ ಇದೇ ಕಾರ್ಯಕ್ರಮದಲ್ಲಿ. ಸಂಜೆ ಕೂಡ ಅನೇಕ ಅವಾರ್ಡ್ ಕಾರ್ಯಕ್ರಮಗಳು ಕೂಡ ಇವತ್ತು ನಡೀತಾವೆ. ಆ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಅಂತ ಸಿದ್ದರಾಮಯ್ಯ ಇರ್ಬೋದು, ಅದೇ ರೀತಿಯಾಗಿ DCM DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಇದ್ದಾರೆ. ನವೀಕರಿಸಬಹುದಾದಂಥ ಇಂಧನ ಯೋಜನೆಗಳನ್ನು ಸ್ಥಾಪನೆ ಮಾಡೋದಕ್ಕೆ 35,000 ಕೋಟಿಯನ್ನು ಇಲ್ಲಿ ಹೂಡಿಕೆ ಮಾಡುವಂಥ ಯೋಜನೆ ಕೂಡ ಬಹಳ ಪ್ರಮುಖವಾದದ್ದು. ಹಾಗೆ ನವೀಕರಿಸಬಹುದಾದಂಥ ಇಂಧನಗಳು ಯಾವುದಿದ್ದಾವೆ ಅದರ ಯೋಜನೆ ಕೂಡ ಇದೆ. ಅಂದರೆ ಇಂಧನ ಕೊರತೆ ಹೆಚ್ಚಾಗ್ತಾ ಇದೆ, ಬೆಲೆ ಹೆಚ್ಚಾಗ್ತಿದೆ, ಅದೆಲ್ಲ ಪೂರೈಕೆ ಮಾಡಬೇಕು. ಅದಕ್ಕೋಸ್ಕರ ಪರಿಶುದ್ಧ ಜಲಜನಕ ಅದರ ಉತ್ಪನ್ನಗಳ ಯೋಜನೆಗಳಿಗೆ 22,200 ಕೋಟಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಇನ್ನು ಪವನ ವಿದ್ಯುತ್ ಯೋಜನೆಗಳಿಗೂ ಕೂಡ 21,950 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಲಾಗುತ್ತೆ. ಹೀಗೆ ವಿವಿಧ ಯೋಜನೆಗಳ ಬಗ್ಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೂಡಿಕೆ ಇರ್ಬೋದು, ಒಂದಷ್ಟು ಒಡಂಬಡಿಕೆ ಇವೆಲ್ಲವೂ ಕೂಡ ನಡೀತಾ ಹೋಗ್ತವೆ. ಇನ್ನು ಪವನ ವಿದ್ಯುತ್ ಯೋಜನೆಗಳಿಗೆ 21,950 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಕರ್ನಾಟಕವನ್ನು
ದೊಡ್ಡ ಮಟ್ಟದಲ್ಲಿ ದೊಡ್ಡ ರಾಜ್ಯವನ್ನಾಗಿ ಮಾಡಬೇಕು. ಅದೇ ರೀತಿಯಾಗಿ ಸ್ಟಾರ್ಟಪ್ ಇರ್ಬೋದು, ಹೂಡಿಕೆ ಇವೆಲ್ಲವನ್ನು ಕೂಡ ಇಲ್ಲಿಂದ ನಡೆಸ್ಕೊಂಡು ಹೋದರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಅನೇಕ ಯೋಜನೆಗಳಿವು. ಆ ಎಲ್ಲ ಯೋಜನೆಗಳ ಡೀಟೇಲ್ಸನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು SR ರಿನ್ಯೂವೇಬಲ್ ಲಿಮಿಟೆಡ್ 20,000 ಕೋಟಿಯನ್ನು ಹೂಡಿಕೆ ಮಾಡುವಂಥ ದೊಡ್ಡ ಯೋಜನೆ ಇದು. ಈ ಯೋಜನೆಗೂ ಕೂಡ ಈ ಒಡಂಬಡಿಕೆ ಒಪ್ಪಂದಗಳು ಇಲ್ಲಿ ನಡೀತಾ ಹೋಗ್ತವೆ. SR ರಿನ್ಯೂವೇಬಲ್ ಲಿಮಿಟೆಡ್ನ ಯೋಜನೆ ಇದು. 20,000 ಕೋಟಿಯನ್ನು ಇಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಅವಾಡಾ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇದು 18,000 ಕೋಟಿ ಹೂಡಿಕೆ ಮಾಡುವಂಥ ಯೋಜನೆ. ಈ ಯೋಜನೆಯು ಕೂಡ ಇವತ್ತು ಇಲ್ಲಿ ಹೂಡಿಕೆ ಆಗುತ್ತೆ. ಒಂದೊಂದೇ ಯೋಜನೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಯಾವ್ಯಾವುದು ಅಂತ. ಇನ್ನು ಎಪ್ಸಿಲಾನ್ ಗ್ರೂಪ್ ಆನೋಡ್ ಹಾಗೂ ಕ್ಯಾಥೋಡ್ ಪದಾರ್ಥಗಳ ತಯಾರಿಕೆಗೆ ಅಂತ 15,350 ಕೋಟಿಯನ್ನು ಹೂಡಿಕೆ ಮಾಡುವಂಥ ಯೋಜನೆಯೂ ಇವತ್ತು ಇಲ್ಲಿ ನಡೆಯುತ್ತೆ. ಇನ್ನು MV ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಹಾಗೂ ಫೋಟೋವೋಲ್ಟ್ಯಾಕ್ ಸೆಲ್ಸ್ ಇದಕ್ಕೆ ಸಂಬಂಧಪಟ್ಟಂಥ ಮಾಡ್ಯೂಲ್ಗಳ ತಯಾರಿಕೆಗೆ 15,000 ಕೋಟಿ ಹೂಡಿಕೆಯನ್ನು ಮಾಡಲಾಗುತ್ತೆ. ವಿವಿಧ ಯೋಜನೆಗಳು ನೀವೀಗ ಗಮನಿಸ್ತಾ ಇರುವಂಥದ್ದು 13ನೇ ಯೋಜನೆ ಬಗ್ಗೆ. 13ನೇ ಯೋಜನೆಯಲ್ಲಿ ಇಷ್ಟೆಲ್ಲ ಒಂದಷ್ಟು ಲಾಭಗಳಾಗುತ್ತೆ. ಇನ್ನು ಲ್ಯಾಮ್ ರಿಸರ್ಚ್ ಸೆಮಿಕಂಡಕ್ಟರ್ ಉಪಕರಣಗಳ ತಯಾರಿಕೆಗೆ ಅಂತ 10,000 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡುವಂಥ ಯೋಜನೆ ಕೂಡ ಒಡಂಬಡಿಕೆ ಕೂಡ ಈ ಕಾರ್ಯಕ್ರಮದಲ್ಲೇ ಆಗುವಂಥದ್ದು. ಇನ್ನು ಆಂಪಿನ್ ಎನರ್ಜಿ ಟ್ರಾನ್ಸಿಷನ್ ಪ್ರೈವೇಟ್ ಅದರಲ್ಲೂ ಕೂಡ PVT ಅದೇನಿದೆ ಅದರಲ್ಲಿ 10,000 ಕೋಟಿಯನ್ನು ಹೂಡಿಕೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ACME ಸೋಲಾರ್ ಹೋಲ್ಡಿಂಗ್ಸ್ ಲಿಮಿಟೆಡ್ಗೆ 10,000 ಕೋಟಿಯನ್ನು ಹೂಡಿಕೆ ಮಾಡಲಾಗುತ್ತೆ. ಇನ್ನು O2 ಪವರ್ ಪ್ರೈವೇಟ್ ಲಿಮಿಟೆಡ್ ನವೀಕರಿಸಬಹುದಾದಂತಹ ಇಂಧನ ಸೌರ ಪವನ ಯೋಜನೆಗಳ ಸ್ಥಾಪನೆಗೆ ಅಂತ ಈ ಯೋಜನೆಗಳನ್ನು ಇನ್ನೂ ಅಭಿವೃದ್ಧಿಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ 10,000 ಕೋಟಿಯನ್ನು ಹೂಡಿಕೆ ಮಾಡುವುದಕ್ಕೆ ಅಂತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ಈ ಒಡಂಬಡಿಕೆ ನಡೆಯೋದು. ಇನ್ನು ಕಾಂಟಿನ್ಯೂಮ್ ಗ್ರೀನ್ ಎನರ್ಜಿ GP ನವೀಕರಿಸಬಹುದಾದಂಥ ಇಂಧನ ಯೋಜನೆಯ ಅಭಿವೃದ್ಧಿಗಾಗಿ 10,000 ಕೋಟಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಇನ್ನು ಸೋಟೆಫಿನ್ ಭಾರತ್ ಸಂಪೂರ್ಣ ಸ್ವಯಂಚಾಲಿತ ರೋಬೋಟಿಕ್ ಬಹುಮಹಡಿ ಕಾರು ಹಾಗೂ ಬಸ್ ಪಾರ್ಕಿಂಗ್ ವ್ಯವಸ್ಥೆಗಳ ನಿರ್ಮಾಣ ಮಾಡಬೇಕು ಮತ್ತು ಅದನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ 8,500 ಕೋಟಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಇನ್ನು ಕೊನೆಯದಾಗಿ ನೋಡೋದಾದರೆ ಶ್ರೀ ಸಿಮೆಂಟ್ ಲಿಮಿಟೆಡ್ ಇಂಟಿಗ್ರೇಟೆಡ್ ಸ್ಥಾವರ ಮತ್ತು ಕ್ಲಿಂಕರ್ ಗ್ರೈಂಡಿಂಗ್ ಘಟಕಕ್ಕೆ 8,350 ಕೋಟಿ ಹೂಡಿಕೆ ಮಾಡಲಾಗುತ್ತೆ. ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ PVT ಇದಕ್ಕಾಗಿ 8,000 ಕೋಟಿಯನ್ನು ಹೂಡಿಕೆ ಮಾಡಲಾಗುತ್ತೆ. ಒಟ್ಟು ಇವತ್ತು 21 ಪ್ರಮುಖ ಹೂಡಿಕೆಯ ಯೋಜನೆಗಳು. ಒಂದು ಬ್ರ್ಯಾಂಡ್ ಬೆಂಗಳೂರು, ಇನ್ನೊಂದು ಕರ್ನಾಟಕವನ್ನು ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಕಾರಣಕ್ಕೆ ಕರ್ನಾಟಕದ ವಿವಿಧ ಜಾಗಗಳಲ್ಲಿ ವಿವಿಧ ಯೋಜನೆಗಳನ್ನ ಮಾಡೋದ್ರ ಮೂಲಕ ಈ ಸೌರ ಸ್ಥಾಪನೆ ಇರ್ಬೋದು, ಒಂದಷ್ಟು ಇಂಧನಗಳನ್ನು ಮತ್ತೆ ಪುನರ್ ಬಳಕೆ ಮಾಡುವಂಥದ್ದಿರ್ಬೋದು, ನವೀಕರಿಸಬಹುದಾದಂಥ ಇಂಧನಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಬಳಕೆ ಮಾಡಿಕೊಂಡು ಒಟ್ಟು 21 ಯೋಜನೆಗಳ ಒಡಂಬಡಿಕೆ ನಡೀತಾ ಇರುವಂಥದ್ದು. ಬೇರೆ ಬೇರೆ ಸ್ಟಾರ್ಟಪ್ಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಕಂಪನಿಗಳು ಬಂದಿರ್ತವೆ, ಅವುಗಳ ಜೊತೆಗೆ ಒಪ್ಪಂದದ ಕಾರ್ಯಕ್ರಮ ಇದು. ಅದೇ ರೀತಿಯಾಗಿ ಸಂಜೆ ಕೂಡ ಸ್ಟಾರ್ಟಪ್ ಅವಾರ್ಡ್ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಆ ಉದ್ಘಾಟನೆಯಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಕೇಂದ್ರ ಸಚಿವ ಆಗಿರುವಂಥ ಪಿಯೂಷ್ ಗೋಯಲ್ ಇರ್ಬೋದು, ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಕೂಡ, MB ಪಾಟೀಲ್ ಇವರೆಲ್ಲರೂ ಕೂಡ ಭಾಗಿಯಾಗಿರೋದು. ಇದರ ಮೂಲಕ ನಡೀತಾ ಇರುವಂಥ ದೊಡ್ಡ ಕಾರ್ಯಕ್ರಮ ಇದು. ಅಂದರೆ ನೋಡಿ, ಕರ್ನಾಟಕದಲ್ಲಿ ಏನೇನು ಯೋಜನೆಗಳನ್ನು ಮಾಡ್ಬೋದು, ಎಲ್ಲೆಲ್ಲಿ ಮಾಡಬಹುದು, ಇರುವಂಥ ಜಿಲ್ಲೆಗಳನ್ನು ಬಳಸ್ಕೊಂಡು, ಇರುವಂಥ ಇಂಧನಗಳನ್ನು, ಸಂಪತ್ತನ್ನು ಬಳಸ್ಕೊಂಡು ಅದಕ್ಕೆ ನಾವು ಮಾಡ್ತಾ ಇರುವಂಥ ಹೂಡಿಕೆಯ ಯೋಜನೆಗಳಿವು.